ಎಲ್ಲ ಆಯಿತು. ಕೈಮಾ ಮಟನ್ ಕೈಮಾ ಚಿಕನ್ ಕೈಮಾ ನಾವು ಇದು ಮಟನ್ ಕೈಮಾ ಸಾಂಬಾರು ಸಖತ್ತಾಗಿ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ಮಟನಲ್ಲಿ ಕೈಮಾ ಉಂಡೆ ಮಾಡ್ರು ತಿಂತೀನಿ, ಹಂಗಾಗಿ ಮಾಡ್ರು ತಿನ್ನಲ್ಲ ಪೀಸ್ ಎಲ್ಲನೂ. ಸೊ ಸಖತ್ತಾಗಿತ್ತು ನೋಡಿ. ಅವ್ರು ಮಾಡೋಕ್ಕೆ ಹೇಳ್ತಾರೆ, ನಮ್ಮ ಅವ್ವ ಮಾಡ್ತಾ. ಅವ್ರಿಗೇನು ಮತ್ತೆ ಸಂಬಳ ಕೊಡ್ತಾರೆ, ಅವ್ರಿಗೆ ಸಂಬಳ ಕೊಡೋದು ನಮ್ಮ ಅವ್ಗೆ ಸಂಬಳ ಕೊಡಬೇಕು. ಆ ಪಾಟಿ ನೀರು ಉಯ್ತಾರೆ ಇಲ್ಲಿ. ಸಾಕು ಅಂತಾನೆ ಸುಮ್ಮನೆ ನೋಯ್ತಾಕೋತೈತೆ. ಸುಮ್ಮನೆ ನೋಯ್ತಾ ಇರೋದು. ಬಿಸಿಲು ಚೆನ್ನಾಗಿ ನೀರು ಕುಡಿತೀವಿ ಅನ್ಸುತ್ತೆ. ಫುಲ್ ಡ್ರೈ ಆಗೋಗ್ತೈತೆ. ನಾನು ತಾರು ಅಂತ ಅಂದ್ಕೊಂಡೆ, ತಾರಲ್ಲ ಗಾರೆ. ಚೆನ್ನಾಗಿ ಮಾಡೋರು. ಆದ್ರೂ ಮೊದಲು ಈ ಥರ ಇರಲಿಲ್ಲ. ಮೊದಲು ಇತ್ತು, ಆಮೇಲೆ ಏನೋ ಒಳ ನೀರಿಗೆಲ್ಲ ಕಲೆಕ್ಷನ್ ಕೊಟ್ಟಿರಲ್ಲ, ಡ್ಯಾಮೇಜ್ ಆಗಿತ್ತು. ಇವಾಗ ಇದು ಚೆನ್ನಾಗಿ ಮಾಡೋರೆ. ಗಾಡಿ ಆರಾಮಾಗಿ ಓಡಿಸ್ಬೋದು. ನೈಸ್. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋದಲ್ಲ ಈಗನ್ನ ಕ್ಲಿಕ್ ಮಾಡಿ. ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನು ವ್ಲಾಗ್ ಹೋಗಿ ನಾನು ಮತ್ತು ನಮ್ಮ ಅಮ್ಮ ಇವತ್ತು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಸುಮಾರು ದಿನ ಆಗಿತ್ತು ಹೋಗಿ. ಸೊ ಅದಕ್ಕೋಸ್ಕರ ಹೋಗಿ ಮತ್ತಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಮತ್ತು ನಮ್ಮ ನಾನು ಗಾಡಿ ತಗೊಂಡು ಹೋಗ್ತಿದ್ದೀನಿ. ಫಸ್ಟ್ ಟೈಮ್ ನಾನು ಅಮ್ಮನ ಕುಣಿಸ್ಕೊಂಡು ಓಡಿಸ್ತಾ ಇರೋದು. ಸ್ವಲ್ಪ ಭಯ ಆಗ್ತೈತೆ. ಸಿಂಗಲಾಗಿ ಓಡಿಸ್ತೀನಿ, ಒಂದು ರೋನು ಕುಣಿಸ್ಕೊಂಡು ಓಡಿಸ್ತೀನಿ. ನಮ್ಮ ಅಮ್ಮ ಅಲ್ವಾ, ಸ್ವಲ್ಪ ಭಯ ಅಷ್ಟೇನೇನಿಲ್ಲ. ಸೊ ಚೆನ್ನಾಗಿ ಓಡಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಾವು ಅಮ್ಮನ ಮಾತಾಡಿಸ್ತೀನಿ. ಅಮ್ಮ ರೆಡಿ ಆಗ್ತವ್ರೆ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬನ್ನಿ ತಿನ್ನೋ ವ್ಲಾಗ್ನ ಶುರು ಮಾಡೋಣ. ಮಮ್ಮಿ ಹಾಯ್. ಆಯವ್ವ, ಆಯ್ ರಂಜು. ನಾವತ್ತೆಲ್ಲ ಗೌರಿ ಸಿಲ್ಕ್ಸ್ ಶಾಪ್ಗೆ ಹೋಗ್ತಾ ಇದ್ದೀವಿ. ಕೊಳ್ಳೇಗಾಲದಲ್ಲಿ ಬ್ರ್ಯಾಂಡ್ ಓಪನಿಂಗ್ ಆಗಿದೆ. ಬಾಯ್ ಮಂಜಮ್ಮ. ಮಂಜಮ್ಮ ಬರ್ತಾವ್ರಲ್ವ. ಮಂಜಮ್ಮ ಹಾಯ್. ಸರಿ ಬಾಯ್ ಮಮ್ಮಿ. ಗಾಯ್ಸ್ ನೋಡಿ ಎಷ್ಟು ರಶ್ಶು. ನೆನ್ನೆ ಓಪನ್ ಆಗಿದ್ದು ಶಾಪ್ ಇದು. ಇವತ್ತಾ? ಹಾಂ, ಇವತ್ತು ಓಪನ್ ಆಗಿರೋದು. ಯಪ್ಪ ಎಷ್ಟು ಕ್ರೌಡು. ಶ್ರೀ ಗೌರಿ ಸಿಲ್ಕ್ಸ್ ಅಂತ ನೋಡಿ ಎಷ್ಟೊಂದು ಜನ ಇದ್ದಾರೆ. ಟ್ರಾಫಿಕ್ ಹೋಗಿದೆಯಲ್ಲ ಇಲ್ಲಿ. ಹಾಂ, ಫಸ್ಟ್ ಬಂದವ್ರಿಗೆ ಆಫರ್ ಅಂತ ಹೇಳಿದ್ರು. ಅರ್ಧ ಬಾಗಿಲೇ ಹಾಕ್ಬಿಟ್ಟವ್ರೆ. ಒಳಗಡೆ ಹೋಗೋಕ್ಕಾಗಲ್ಲ ಅಂತ ಅನ್ಕೋತೀನಿ. ನೋಡಿ ಎಷ್ಟೊಂದು ರಶ್ಶು. ಅರ್ಧ ಬಾಗಿಲೇ ಮುಚ್ಚಿಬಿಟ್ಟವ್ರೆ ನೋಡಿ ಗೈಸ್. ಇನ್ನೂ ಕಟ್ತವ್ರೆ ಬಿಲ್ಡಿಂಗು. ಎಣ್ಣೆ ಓಪನ್ ಆಗಿರೋದು ಗೈಸ್. ಈ ಬ್ರಾಂಚಿಗೆ ಬಂದರೆ ಇವಾಗ ಇಲ್ಲಿ ಹೆವಿ ರಶ್ ನೋಡಿ. ಇಲ್ಲೂ ಅಷ್ಟೇ ಸುತ್ತಮುತ್ತಲ ರಶ್ಶು ಗೈಸ್. ನಾವಾಗ ಶಿವ ಟೆಕ್ಸ್ಟೈಲಿಗೆ ಬಂದಿದ್ದೀವಿ. ಇಲ್ಲೂ ಅಷ್ಟು ಹೆವಿ ಕ್ರೌಡು. ಇಲ್ಲೂ ಮೊನ್ನೆಯಿಂದ ಆಫರ್ಗಳು ಬಿಟ್ಟಿದ್ದಾರೆ. ಸೊ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಗಾಯ್ಸ್. ಇಲ್ಲ ಮಕ್ಕ ಎತ್ಕೊಂಡು ಅವರೇ ಡ್ರೆಸ್ಸು ನೋಡೋಣ. ನಮ್ಮ ರಂಜಿಗೆ ಇಷ್ಟ ಆಗುತ್ತೆ ಏನೋ ಅಂತ. ಹೆವಿ ರಶ್ ಮಾತ್ರ. ಅಲ್ಲಿ ಗೌರಿ ಸಿಲ್ಕ್ಸ್ ಓಪನ್ ಆಗಿದೆಯಲ್ಲ, ಸೊ ಅದಕ್ಕೋಸ್ಕರ ಅನಿಸುತ್ತೆ. ಇಲ್ಲೂ ಬಂದಿದ್ದಾರೆ, ಅಲ್ಲೂ ತುಂಬ ಜನ ಇದ್ದಾರೆ ನೋಡಿ. ಎಲ್ಲ ಆಫರ್ಸ್ 30%, 50% ಆಫರ್ಸ್ ಗಾಯ್ಸ್. ಮನೆಗೆ ಬಂದ್ರಿ ಅಲ್ಲಿ ನೋಡ್ಬಿಟ್ಟು ಜನ ನೋಡ್ರೆ ಸುಸ್ತಾಗ್ತಿತ್ತು. ಸೊ ನಮ್ಮ ಅಜ್ಜಿ ಮನೆ ಹತ್ರ ಸಿಮೆಂಟ್ ನೋಡಿ. ನಾವು ಹೋಗೋಕೆ ನೀರು ಹಾಕೋಕ್ಕೆ ಸಿಮೆಂಟ್ ಹಾಕೋರೆ. ಸಿಮೆಂಟ್ ಕೇಳಿದ್ದು ಹುಲ್ಲು ಚೆನ್ನಾಗೈತೆ. ಚೆನ್ನಾಗಿ ಮಾಡವ್ರೆ ಅವತ್ತು ರೋಡ್. ಇವಾಗ ಗಾಯ್ಸ್ ನಮ್ಮ ಆನಂದು ನಾನು ಬಂದವನಿ ಅಂದ್ಬಿಟ್ಟು ಜ್ಯೂಸ್ ತಗೊಂಬಂದಾನೆ. ಜಾಗ ಬಿಡ ನೋಡಿ ಗೈಸ್. ಮಜಾ ಪಾರ್ಟಿ ಕೊಡಿಸ್ತವನಿ ಆನಂದ. ಮಂಜಮ್ಮ ಹೆಂಗಿತ್ತು ರಶ್? ಮಾಡೋನಿ ಅಲ್ಲಿ ಎಷ್ಟು ಕ್ಯೂ ಇತ್ತು ಅಂತ ನೋಡಿ ಗೈಸ್. ನಮ್ಮ ಸಿವಿ ಚಿನ್ನು ಅಂತ. ಚಿನ್ನು 38. ನಮ್ಮ ರಾಜು ಸ್ವಲ್ಪ ಡೀಸೆಂಟ್ ಗೈಸ್. ಇವನು ಅವನಲ್ಲೇ ಇವನು ತಲಾಟೆ ನನ್ನ ಮಗ. ಅವನು ಗೈಸ್ ಊಟ ಎಲ್ಲ ಆಯಿತು. ನೆಕ್ಸ್ಟ್ ಇವಾಗ ಜ್ಯೂಸ್ ಕುಡಿಯೋ ಸಮಯ. ನಮ್ಮ ಮನೆ ಹಾಕ್ಕೊಡ್ತಾವ್ರೆ, ನಮ್ಮ ಓವಲ್ ಕುಡಿತಾವ್ರೆ, ನಮ್ಮ ಅಕ್ಕ ಊಟ ಮಾಡ್ತಾವ್ರೆ. ಇವನು ಮಧ್ಯೆ ಮಾತಾಡಿ ಡಿಸ್ಟರ್ಬ್ ಮಾಡ್ತಾವನೆ. ಇಲ್ಲಿ ನಮ್ಮ ಲೋಟ ಎಲ್ಲ ಜೋಡಿಸ್ತಾವ್ರೆ ಗೈಸ್. ನಾನು ಈ ಲೋಟದಲ್ಲಿ ಕುಡಿತಿದ್ದೀನಿ. ನಮ್ಮ ರಂಜು ಲೋಟ ಇದು. ಚಿಯರ್ಸ್ ಮಂಜಮ್ಮ, ನೀನು ಚಿಯರ್ಸ್. ಹಾಗೆ ಜ್ಯೂಸ್ ಕುಡ್ಕೊಂಡು ಹಾಗೆ ನಮ್ಮ ಬಾಸ್ ಫಿಲಮ್ ಹಾಕಿದ್ರು. ನಮ್ಮ ಗ್ರಹ ನೋಡ್ತಾ ಕುಂತಿದ್ರಿ. ಸಕ್ಕದಾಗೈತು ಅಂತ ನೋಡ್ಬೋದು. ಎಷ್ಟೊತ್ತ ನೋಡಿದ್ರು ಬೇಜಾರೇ ಆಗಲ್ಲ ನಂಗಂತೂ. ನೋಡ್ತಾನೆ ಇರಬೇಕು ಅಂತ ಅನಿಸ್ತು. ಒಳ್ಳೆ ಟೈಮ್ ಪಾಸ್ ಆಯಿತು ಅಂತಲೇ ಅನ್ಕೋಬೋದು. ಮೂವಿ ಮಾತ್ರ ಸೂಪರ್ ಆಗಿತ್ತು. ಹಾಯ್ ಫ್ರೆಂಡ್ಸ್. ಇವಳು ನಮ್ಮ ರಂಜು ಫ್ರೆಂಡ್ ಅಂತೆ. ನನಗೂ ಫ್ರೆಂಡ್ ಆಗೋಳೆ ಗೈಸ್. ಟೈಮ್ ಬಂದು 2:15. ಸೊ ಇಲ್ಲೆಲ್ಲ ನೀರು ಹಾಕ್ಬೇಕಲ್ಲ, ಅದಕ್ಕೆ ಅಂತ ಒಬ್ಬರು ನಿಂತಿದ್ದಾರೆ ನೋಡಿ. ಇವರೆಲ್ಲ ನೀರು ಹಾಕ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಅವರೇ ನೀರು ಹಾಕೋದು. ಆದರೂ ನಮ್ಮ ಅಜ್ಜಿ ಎತ್ಕೊಂಡೋಗಿ ಅವರೇ ನೀರು ಹಾಕೋತವ್ರೆ ಅವ್ರ ಮನೆ ಮುಂದೆ ಅಲ್ವಮ್ಮ. ನಮ್ಮ ಅವ್ವ ಅವರೆಲ್ಲ ಅವರೇ ನೀರು ಹಾಕೋಕ್ಕೆ. ನಮ್ಮ ಅವ್ವ ನಿದ್ದಿದ್ದೆ ಹೋಗಿ ಇಲ್ಲೆಲ್ಲ ಹಾಕತ್ತಾರೆ ನೀರು. ಚೆನ್ನಾಗಿ ನೀರು ಕುಡ್ದಿರ್ಬೇಕು. ಅವರೆಲ್ಲ ಹಾಕೋದು ಒಪ್ಪಲ್ಲ ಅಂತ ನಮ್ಮ ಅವ್ವ. ಅದಕ್ಕೆ ನಮ್ಮ ಅವ್ವನೇ ಹೋಗಿ ಅಲ್ಲಿ ಬೋಸಿ ಬಿನ್ನಿಗೆ ಬಕೆಟು ಎಲ್ಲ ಹಾಕೊಂಡು ತಾನೇ ಇದು ಮಾಡ್ತಾ. ಹೌದು ನೋಡಿ ನಮ್ಮವ್ವ. ನಮ್ಮ ಮನೆ ಹತ್ರ ನಾವು ಶುದ್ಧ ಮಾಡ್ಕೋಬೇಕು.
ಹೌದು ಚೆನ್ನಾಗಿದೆ. ನಮ್ಮ ಗಾಡಿ ನಿಂತು ಚಿನ್ನ ಮೇಲೆ ನಮ್ಮ ಅವ್ವ ಇನ್ನೊಂದು ಗೋಣಿ ಚೀಲ ಹಾಕ್ಬಿಟ್ಟು ಬಿಸಿಲು ಹೋಗ್ಬಿಟ್ಟು ಅಲ್ಲಿ ನಮ್ಮ ಅವನ ಗಾಡಿ ನಿಂತದೆ. ಸೊ ಊಟ ಎಲ್ಲ ಆಯಿತು. ಮಟನ್ ಕೈಮಾ ಚಿಕನ್ ಕೈಮಾನವ ಇದು? ಮಟನ್ ಕೈಮಾ ಸಾಂಬಾರು ಸಖತ್ತಾಗಿ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ಮಟನಲ್ಲಿ ಕೈಮಾ ಉಂಡೆ ಮಾಡ್ರು ತಿಂತೀನಿ, ಹಂಗಾಗಿ ಮಾಡ್ರು ತಿನ್ನಲ್ಲ ಪೀಸ್ ಎಲ್ಲನೂ. ಸೊ ಸಖತ್ತಾಗಿತ್ತು. ಸೊ ರೆಸಿಪಿ ಯಾವಾಗಾದ್ರು ಶೇರ್ ಮಾಡ್ತೀನಿ, ಯಾವಾಗಾದ್ರು ನಮ್ಮ ಅಜ್ಜಿ ಮಾಡ್ತೀನಿ ಅಂತಂದರೆ ಶೇರ್ ಮಾಡ್ತೀನಿ. ಸಖತ್ತಾಗಿ ಮಾಡ್ತಾರೆ. ನಾವು ಯೂಶ್ವಲಿ ನಮ್ಮಲ್ಲೆಲ್ಲ ಮಟನ್ ಎಲ್ಲ ಮಾಡಲ್ಲ, ಒಂದು ಚಿಕನ್ ಕೈಮಾ ಅಷ್ಟೇ. ಮಟನ್ ಲವರ್ಸು, ನಾವು ಚಿಕನ್ ಲವರ್ಸು. ಊಟ ಎಲ್ಲ ಆಯ್ತಲ್ಲ, ಜ್ಯೂಸ್ ಕುಡ್ದಿದ್ದಾಯಿತು. ಸೊ ಆಚೆ ಕಡೆ ಕೂತಿದ್ದೆ, ತಣ್ಣಗಾಗ್ತಾಯಿತ್ತು ಇಲ್ಲಿ. ಅದಕ್ಕೆ ಅವ್ರು ನೀರು ಹಾಕ್ತಿದ್ರು, ಅದರ ನೋಡ್ಕೊಂಡು ಕೂತ್ಕೊಂಡು ಟೈಮ್ ಪಾಸ್ ಮಾಡವ ಅಂದ್ಬಿಟ್ಟು ಕೂತಿದ್ದೀನಿ ನಾನು ಮತ್ತು ನಮ್ಮ ಮಮ್ಮಿ. ಹಾಯ್ ಮಮ್ಮಿ, ಏನು ಅನ್ನಿಸ್ತೈತೆ? ಖುಷಿ ತೋರಿಸ್ತಾಳೆ ನಮ್ಮ ಅವ್ವ ನೀರು ಹಾಕ್ತಾ ನೋಡಿ. ಅವ್ರು ಮಾಡೋ ಕೆಲಸ ನಮ್ಮ ಅವ್ವ ಮಾಡ್ತಾ. ಅವ್ರಿಗೇಂತಕ್ಕೆ ಮತ್ತೆ ಸಂಬಳ ಕೊಡ್ತಾರೆ, ಅವ್ರಿಗೆ ಸಂಬಳ ಕೊಡೋದು ನಮ್ಮ ಅವ್ಗೆ ಸಂಬಳ ಕೊಡಬೇಕು. ಆ ಪಾಟಿ ನೀರು ಉಯ್ತಾ ಅದೇ ಇಲ್ಲಿ ನೋಡ್ರಿ, ಫೋನ್ ಎತ್ಕೊಂಡು ಉಯ್ತಾ ನೋಡ್ರಿ ಅಲ್ಲಿ ದಿನ 300 ರೂಪಾಯಿ ಅಂತ. ನಿಂಗೆ ಎಷ್ಟು ಕೊಡೋದವ? ನಿಂಗೇನು ಕೊಡಲ್ವಾ? ನೋಡಿ ಗಾಯ್ಸ್, ನಮ್ಮ ಅವ್ವ ನೀರು ಹಾಕ್ತಾ ಉದ್ದಕ್ಕೂ ಅಕೌಂಟ್ ಐತೆ ನಮ್ಮ ಅವ್ವನೇ. ಅವ್ರು ಹೇಳೋ ಮಾತೇ ಇಲ್ಲ, ನಮ್ಮ ಅವ್ವನೇ 24 ಗಂಟೆ ನೀರು ಬರ್ತಾ ಇರುತ್ತೆ, ಎತ್ಕೊಂಡು ಸುರಿತಾ ಇರೋದು ಅಷ್ಟೇ. ನೋಡಿ ನಾನು ಮತ್ತೆ ನಮ್ಮ ಮಮ್ಮಿ ನೋಡ್ತಾ ಕೂತವ್ರಿ. ನೋಡಮ್ಮ ಏನಮ್ಮ ನಿಮ್ಮಮ್ಮ ಬ್ಯಾಡ ಸಾಕು ಅಂತಾನೆ ಸುಮ್ಮನೆ ಹೋಯ್ತಾ ಕೂತೈತೆ. ಸುಮ್ಮನೆ ಹೋಯ್ತಾ ಇರೋದು, ಬಿಸಿಲು ಚೆನ್ನಾಗಿ ನೀರು ಕುಡಿತೀವಿ ಅನ್ಸುತ್ತೆ. ಫುಲ್ ಡ್ರೈ ಆಗೋಗ್ತೈತೆ. ತಾರು ಅಂತ ಅಂದ್ಕೊಂಡೆ, ತಾರಲ್ಲ ಗಾರೆ. ಚೆನ್ನಾಗಿ ಮಾಡೋರು. ಆದ್ರೂ ಮೊದಲು ಈ ಥರ ಇರಲಿಲ್ಲ, ಮೊದಲು ಇತ್ತು. ಆಮೇಲೆ ಏನೋ ಒಳ ನೀರಿಗೆಲ್ಲ ಕಲೆಕ್ಷನ್ ಕೊಟ್ಟಿರಲ್ಲ, ಡ್ಯಾಮೇಜ್ ಆಗಿತ್ತು. ಇವಾಗ ಇದು ಚೆನ್ನಾಗಿ ಮಾಡೋರೆ, ಗಾಡಿ ಆರಾಮಾಗಿ ಓಡಿಸ್ಬೋದು. ನೈಸ್ ಗಾಯ್ಸ್. ಗೂಳಿ ನೋಡಿ ನಮ್ಮ ಮನೆ ತಾವು ಗೂಳಿ ಹೆಂಗದೆ ಯಪ್ಪ. ಬರ್ತೀನಿ ಗಾಯ್ಸ್. ಟೈಮ್ ಬಂದು 5 ಗಂಟೆ. ನಮ್ಮ ಅಜ್ಜಿ ಇವಾಗ ಬೋಂಡ ಮಾಡ್ತಾಯಿದ್ದಾರೆ. ಹಾಗೆ ಇಲ್ಲಿ ಟೀ ಕೂಡ ಮಾಡೋಕ್ಕಿಟ್ಟಿದ್ದಾರೆ. ಸಖತ್ತಾಗಿರುತ್ತೆ ಮತ್ತು ಬೋಂಡ ಮತ್ತು ಟೀ. ಫೈನಲಾಗಿ ಟೀ ಕೂಡ ರೆಡಿಯಾಗಿದೆ, ಹಾಗೆ ಬೋಂಡ ಕೂಡ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡ್ತಾರೆ ನೋಡಿ. ಸೊ ಫೈನಲಾಗಿ ನಾವು ನಮ್ಮ ಮನೆಗೆ ಬಂದಿಟ್ಟು ನಮ್ಮ ಅಜ್ಜಿ ಮನೆ ಹೋಗಿದ್ದು ತಿರುಗಾಡ್ಕೊಂಡು ಇದ್ದಿದ್ದೆಲ್ಲ ಆಯಿತು. ಸೊ ಈಗ ಫೈನಲಾಗಿ ನಾವು ನಮ್ಮ ಮನೆಗೆ ಬಂದ್ರಿ. ಸೊ ಸಖತ್ತಾಗಿತ್ತು ಅಂತ ಹೇಳ್ಬೋದು ಇವತ್ತಂಡೆ. ಈ ವಿಡಿಯೋ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೈನಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಸಿಗ್ತಾರೆ. ಬಾಯ್ ಬಾಯ್, ಟೇಕ್ ಕೇರ್.